ಜ್ಯೋತಿ ಕನ್ನಡ ಟಾರೆಟ್ಗೆ ಸ್ವಾಗತ. ಇದು ಜನರಲ್ ರೀಡಿಂಗು. ರಿಜನೇಟ್ ಆದರೆ ತಗೊಳ್ಳಿ, ಇಲ್ಲ ಅದರ್ವೈಸ್ ಸ್ಕಿಪ್ ಮಾಡಿ. ಈ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆ ಬರ್ತಾ ಇದೆ ಅಂತ ನೋಡೋಣ. ಕಾಂಪ್ರಮೈಸ್, ಅಬಾಂಡೆನ್ಸ್ ಏನಂದರೆ ನಿಮ್ಮದು ಸಂಬಂಧದಲ್ಲಿ ಅಕ್ಕ ತಂಗಿ ಆಗ್ಬೋದು, ಅಣ್ಣ ತಮ್ಮ ಆಗ್ಬೋದು, ತಂದೆ ಮಕ್ಕಳಾಗ್ಬೋದು, ತಾಯಿ ಮಕ್ಕಳಾಗ್ಬೋದು, ಅಥವಾ ಗಂಡ ಹೆಂಡತಿ ಆಗ್ಬೋದು, ಲವರ್ಸ್ಗಳಾಗ್ಬೋದು, ಯಾವುದೇ ಒಂದು ಸಂಬಂಧದಲ್ಲಿ ಏನಾದ್ರು ಜಗಳ ಮುನ್ಸು ಡಿಸ್ಟೆನ್ಸ್ ಆಗಿರೋ ಕಾಂಪ್ರಮೈಸ್ ಆಗುವಂಥ ಸಾಧ್ಯತೆ ಇದೆ. ಹುಣ್ಣಿಮೆ ಕಳೆದ ನಂತರ ನೀವು ಅಥವಾ ಅವರು ಒಬ್ರಿಗೊಬ್ರು ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡ್ತೀರಿ, ಆದರೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡಿದಾಗ ಅವ್ರ ತಪ್ಪು ಯಾವುದು, ನಿಮ್ಮ ತಪ್ಪು ಯಾವುದು ಅಂತ ಅರ್ಥ ಮಾಡ್ಕೊಂಡು ಅವ್ರಿಗೂ ಕ್ಷಮೆ ಕೇಳಿದಾಗ, ಸಾರಿ ಕೇಳಿದಾಗ ನಿಮ್ಮ ಸಂಬಂಧಗಳು ಸರಿ ಹೋಗುವಂಥ ಚಾನ್ಸಸ್ ಇದೆ. ಈ ಸಾರಿ ಕೇಳಿ ನಿಮ್ಮ ಸಂಬಂಧ ಸರಿ ಹೋದರೆ ನೆಕ್ಸ್ಟು ನಿಮ್ಮದು ಒಳ್ಳೆ ಸಮೃದ್ಧವಾದಂಥ ಜೀವನ ಮತ್ತು ನಿಮಗೆ ಒಳ್ಳೆ ಬೆಳವಣಿಗೆ, ಹಣಕಾಸಲ್ಲಿ ಆಗ್ಬೋದು ಅಥವಾ ಜೀವನದಲ್ಲಿ ಆದರೂ ಒಳ್ಳೆ ಅವಕಾಶ ಬರುವಂಥ ಚಾನ್ಸಸ್ ಇದೆ. ಮತ್ತು ನೀವು ಸಿಂಗಲ್ ಆಗಿದ್ರೆ ನಿಮ್ಮ ಲೈಫಲ್ಲಿ ಒಳ್ಳೆ ಸಂಗಾತಿ ಬರುವಂಥ ಚಾನ್ಸಸ್ ಇದೆ. ಅಥವಾ ಮದುವೆ ಆಗಿದ್ದರೆ ನಿಮ್ಮ ಸಂಬಂಧದಲ್ಲಿ ಏನಕ್ಕೆ ಕಿರಿಕಿರಿ ಇದ್ದೆ ಕಾಂಪ್ರಮೈಸ್ ಆದಾಗ ನಿಮ್ಮ ಸಂಬಂಧ ಉತ್ತಮವಾಗಿ ಗಟ್ಟಿಯಾಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಥ್ಯಾಂಕ್ ಯು.